ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನಾನು ಡೀಟೇಲ್ಡ್ ಆಗಿ VBA ಕೋಡ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ನಂದೊಂದು ಶಾರ್ಟ್ ನೋಡಿದರೆ ಕ್ಯಾಪಿಟಲೈಸಿಂಗ್ VBA ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಾವೇನಂದರೆ ಯಾವ ಕೋಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಮಾತ್ರ ಒಂದಷ್ಟು ಸ್ಮಾಲ್ ವರ್ಡ್ಸ್ ಇದೆ, ಇದರಲ್ಲಿ ಒಂದಷ್ಟು ಸೆಲೆಕ್ಟ್ ಮಾಡಿ ನೀವು ಆಟೋಮೆಟಿಕಲಿ ಕ್ಯಾಪಿಟಲೈಸ್ ಮಾಡಿದ್ರೆ ಒಂದು ಚಿಕ್ಕದೊಂದು VBA ಕೋಡ್ ಬರೀಬೋದು. ಅದು ಹಿಂಗೆ ಅಂದರೆ ಆಲ್ಟ್ F11 ಪ್ರೆಸ್ ಮಾಡಿ ಯಾವುದೇ ಒಂದು ಕೋಡು ನಾವು ಎಕ್ಸೆಲ್ ಒಳಗಡೆ ಒಂದು ಮಾಡ್ಯೂಲ್ ಅಂತ ಕ್ರಿಯೇಟ್ ಮಾಡಿರ್ತೀವಿ. ಆ ಮಾಡ್ಯೂಲ್ ಒಳಗಡೆ ಕೋಡ್ನ ಬರಿತೀವಿ. ಆ ಮಾಡ್ಯೂಲ್ ಕ್ರಿಯೇಟ್ ಮಾಡೋಕ್ಕೆ ರೈಟ್ ಈ ಎಕ್ಸೆಲ್ ಫೈಲ್ನ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಫೈಲ್ನ ಇಲ್ಲಿ ಇನ್ಸರ್ಟ್ ಮಾಡ್ಯೂಲ್. ಕಂಪ್ಯೂಟರ್ಗೆ ಹೇಗೆ ಈ ಕೋಡ್ ಸ್ಟಾರ್ಟ್ ಆಗ್ತದೆ, ಹೇಗೆ ಈ ಕೋಡ್ ಯಾವಾಗ ಎಂಡ್ ಆಗ್ತದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಜಸ್ಟ್ ಸಬ್ ಅಂತ ಬರಿತೀವಿ. ಸ್ಟಾರ್ಟಿಂಗಲ್ಲಿ ಲಾಸ್ಟಲ್ಲಿ ಎಂಡ್ ಸಬ್ ಅಂತ ಬರಿತೀವಿ. ಅದು ಕಂಪ್ಯೂಟರ್ಗೆ ಒಂದು ಇಂಡಿಕೇಶನ್, ಕೋಡ್ ಇಲ್ಲಿ ಸ್ಟಾರ್ಟ್ ಆಗ್ತದೆ, ಕೋಡ್ ಇಲ್ಲಿ ಎಂಡ್ ಆಗ್ತದೆ ಅಂತ ಅಂದ್ಬಿಟ್ಟು. ನೀವು ಇವಾಗ ಕೋಡ್ ಬರೆಯುವಾಗ ಸಬ್ ಅಂತ ಬರಿತೀವಿ. ಸಬ್ ಅಂದರೆ ಸಬ್ ರೂಟೀನ್ ಅಂತ. ಅದಾದಮೇಲೆ ಮ್ಯಾಕ್ರೋ ಹೆಸರು ಕೊಡ್ತೀವಿ. ನೀವು ಏನಾದರೂ ಕೊಟ್ಕೋಬೋದು ಆಸ್ ಪರ್ ಯುವರ್ ವಿಶ್. ಸೊ ಕ್ಯಾಪಿಟಲೈಸ್ ಇನ್ ಎಕ್ಸೆಲ್. ಸೊ ಇವಾಗ ಇಲ್ಲಿ ನೋಡೋದಾದ್ರೆ ಸ್ಪೇಸ್ ಕೊಟ್ಟಿದ್ದೀನಿ, ಆದರೆ ಸ್ಪೇಸ್ ಕೊಡಬಾರ್ದು. ನೀವು ಸ್ಪೇಸ್ ಬದಲು ಬೇಕಿದ್ರೆ ನೀವು ಅಂಡರ್ಸ್ಕೋರ್ನ ಯೂಸ್ ಮಾಡ್ಕೋಬಹುದು. ಈಗ ನೀವು ನಾನು ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಹಾಗೂ ಹೆಂಡ್ ಸಬ್ ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ನೋಡ್ಬೋದು ಇವಾಗ ಇದು ಸ್ಟಾರ್ಟ್ ಆಗುತ್ತೆ, ಇದು ಎಂಡ್ ಆಗುತ್ತೆ. ಇಲ್ಲಿ ಕೋಡ್ ಬರೆಯೋಣ, ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳೋಣ. ಡಿಮ್ ಅಂದರೆ ಡೈಮೆನ್ಷನ್ ಅಂತ. ಇವಾಗ ನಾನು ಏನು ಮಾಡ್ಕೋತಾ ಇದ್ದೀನಿ ಅಂದರೆ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೋತಾ ಇದ್ದೀನಿ. ಸೊ ವೇರಿಯೇಬಲ್ ಏನಕ್ಕೆ ಅಂತ ಕೇಳಿದ್ರೆ ಇದು ಒಂದು ಗುಡ್ ಪ್ರೊಸೀಜರ್, ಒಳ್ಳೆ ಅಭ್ಯಾಸ. ನಿಮಗೆ ವೇರಿಯೇಬಲ್ ಇಲ್ಲದೆ ಕೂಡ ಬರೀಬೋದು, ಬಟ್ ಈ ವೇರಿಯೇಬಲ್ ಡಿಕ್ಲೇರ್ ಮಾಡಿಕೊಂಡ್ರೆ ಬೇರೆ ಯಾರಾದರೂ ಕೋಡ್ ಓದೋರಿಗೆಲ್ಲ ಈಸಿ ಆಗುತ್ತೆ ಅಂತ. ಸೊ ಡಿಮ್ RNG. ನಾನು ಇದು ಯಾವ ಥರ ಡೀಟೇಲ್ಡ್ ಆಗಿ ನಿಮಗೆ ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಮುಂದಿನ ಬರೋ ಯೂಟ್ಯೂಬ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಡಿಮ್ RNG ಆ್ಯಸ್ ರೇಂಜ್. ಸೊ ಒನ್ ಆಫ್ ದ ವೇರಿಯೇಬಲ್ ಬಂದ್ಬಿಟ್ಟು ರೇಂಜ್ ಅಂತ ಅಂದ್ಬಿಟ್ಟು, ಅಂದರೆ ರೇಂಜ್ ಅಂದರೆ ಮಲ್ಟಿಪಲ್ ಸೆಲ್ಸ್ ಅಂತ. ಸೊ ನಾನು ಜಸ್ಟ್ ಒಂದು ವರ್ಡ್ ಕೊಟ್ಕೊಂಡಿದ್ದೀನಿ, ಇದು ಏನಾದರೂ ಕೊಟ್ಕೋಬೋದು, RNG PNG ಏನಾದರೂ ಕೊಟ್ಕೋಬೋದು. ಸೊ ಈ ವರ್ಡ್ ಹಾಕಿದ ತಕ್ಷಣ ನೀನು ರೇಂಜ್ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು CL ಆಸ್ ರೇಂಜ್. ಸೊ ಈ ವರ್ಡ್ CL ಅಂತ ಬರೆದಿದ ತಕ್ಷಣ ಅದನ್ನು ರೇಂಜ್ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟು ಇವಾಗ ಒಂದು ಇದನ್ನ ಸೆಟ್ ಮಾಡ್ಕೊಳ್ಳೋಣ. ರೇಂಜ್ ಅಂದರೆ ಏನು ಅಂತ ಹೇಳ್ಬೇಕು ಎಕ್ಸೆಲ್ಗೆ. ಸೊ ಸೆಟ್ Ctrl+J ಅಂತ ಪ್ರೆಸ್ ಮಾಡಿದ್ರೆ ಇಂಟೆಲಿಜೆನ್ಸ್ ಲಿಸ್ಟ್ ಬರುತ್ತೆ. ಇದರಲ್ಲಿ ನೀವು ಆಟೋಮೆಟಿಕಲಿ ಸೆಲೆಕ್ಟ್ ಮಾಡ್ಕೋಬಹುದು RNG ಅಂದರೆ ಇಲ್ಲಿ ಡಿಕ್ಲೇರ್ ಮಾಡಿದರೆ ಮಾತ್ರ ಅಲ್ಲಿ ಬರೋದು ಇಂಟೆಲಿಜೆನ್ಸ್ ಲಿಸ್ಟಲ್ಲಿ. ಫಸ್ಟ್ ಸೆಲೆಕ್ಷನ್ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ RNG ಅಂದರೆ ನಾನು ಸೆಲೆಕ್ಷನ್ ಏನೇನು ಸೆಲೆಕ್ಟ್ ಮಾಡಿದ್ದೀನಿ ಸೆಲ್ಸು ಅದೆಲ್ಲ ನೀನು RNG ಅಂತ ಅನ್ಕೋ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಲೂಪ್ ಲಾಜಿಕ್ ಬರಿತೀನಿ. ಅದರಲ್ಲಿ ಫಾರ್ ಈಚ್ ಸೆಲ್ ಇನ್ ದಿಸ್ ಸೆಲೆಕ್ಷನ್ ಯು ಡೂ ದಿಸ್ ಟಾಸ್ಕ್ ಅಂತ ಇದ್ರದ್ದು ಅರ್ಥ. ಸೊ ಫಾರ್ ಈಚ್ CL ಇನ್ RNG ನಾನು ಎಂಟರ್ ಕೊಡ್ತೀನಿ. ಸೊ ಒಂದೊಂದೇ ಸೆಲ್ಲಲ್ಲಿ ಹೋಗಿ ಈ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ CL ಅಂತ ಬರೀಬೇಕು. ಇಲ್ಲಿ ಹೇಗೆ ನಾವು ಒಂದು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ವಿ ಸಬ್ ಮತ್ತು ಎಂಡ್ ಸಬ್ ಥರ, ಆ ಒಂದು ಲೂಪ್ ಲಾಜಿಕ್ ಕ್ರಿಯೇಟ್ ಮಾಡುವಾಗಲೂ CL ಮತ್ತು ನೆಕ್ಸ್ಟ್ CL ಅಂತ ಕ್ರಿಯೇಟ್ ಮಾಡ್ಕೋತೀವಿ. ಇದು ಏನು ಮಾಡುತ್ತೆ ಅಂತಂದರೆ ನಾವು ಇಷ್ಟು ಸೆಲೆಕ್ಟ್ ಮಾಡ್ಕೋತೀವಿ ಅಂದ್ಕೊಳ್ಳಿ. ಮೊದಲು ಈ ಸೆಲ್ ತೊಗೊಳುತ್ತೆ, ಅದನ್ನು ನಾವೇನು ಹೇಳ್ತೀವಿ ಆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಂತರ ಈ ಸೆಲ್ ತೊಗೊಳುತ್ತೆ, ನಾವೇನು ಹೇಳ್ತೀವಿ ಒಂದು ಕೆಲಸ ಮಾಡುತ್ತೆ. ನಂತರ ಈ ಸೆಲ್ ತೊಗೊಳುತ್ತೆ, ನಾವೇನು ಹೇಳ್ತೀವಿ ಅದನ್ನು ಕೆಲಸ ಮಾಡುತ್ತೆ. ಇದಿಷ್ಟು ವಿತಿನ್ ಫ್ರಾಕ್ಷನ್ ಆಫ್ ಮಿಲಿ ಸೆಕೆಂಡ್ಸಲ್ಲಿ ಅದು ಕೆಲಸ ಮಾಡುತ್ತೆ. ಸೊ ಅದೇ ಇದು. ಸೊ ಇಲ್ಲಿ ನಾನು ಒಂದು ಕೋಡ್ ಬೇಕಿದ್ರೆ ಬರ್ಕೋಬೋದು. CL.value ಅಂದರೆ ಈ ರೇಂಜ್ ಒಳಗಡೆ ಒಂದೇ ಒಂದು ಸೆಲ್ ಸೆಲೆಕ್ಟ್ ಮಾಡ್ಕೊಳುತ್ತೆ, ಆ ಸೆಲ್ದು ವ್ಯಾಲ್ಯೂ ಏನಿದೆ ಅದು. ಸೊ CL.value ಇಲ್ಲಿ ಏನು ಬರಬೇಕು ಅಂದರೆ ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಸೈಡ್ ಅಂತ, LHS ಈಸ್ ಈಕ್ವಲ್ ಟು RHS ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ರೈಟಲ್ಲಿ ಏನೇ ಬರೆದ್ರು ಅದನ್ನು ಲೆಫ್ಟ್ಗೆ ಅದು ಹಾಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರೆಯೋಣ ಯು ಕೇಸ್ ಅಂದರೆ ಅಪ್ಪರ್ ಕೇಸ್ ಅಂತ. ಸ್ಟ್ರಿಂಗ್ ಅಂದರೆ ಒಂದು ವರ್ಡ್ ಅಂತ, ಅದು ಒಂದು ವೇರಿಯೇಬಲ್. ನಾವು ಮುಂದೆ ವೇರಿಯೇಬಲ್ ಲೆಕ್ಚರ್ ನೋಡುವಾಗ ನೋಡೋಣ. ಇಲ್ಲಿ ಏನು ಸ್ಟ್ರಿಂಗ್ ಬರಬೇಕು ಅಂದರೆ CL.value ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಏನು ಮಾಡ್ತಾ ಇದೆಯಪ್ಪ ಅಂತ ಅಂದರೆ ಅಪ್ಪರ್ ಕೇಸಲ್ಲಿ CL.value ಏನೇ ಸಿದ್ರು ಅದನ್ನೆಲ್ಲದನ್ನು ಅಪ್ಪರ್ ಕೇಸಾಗಿ ಕನ್ವರ್ಟ್ ಮಾಡ್ತಾ ಇದೆ. ಮತ್ತೆ ಆ ಉತ್ತರನ ತೊಗೊಂಡೋಗಿ ಮತ್ತೆ ಅದೇ ಸೆಲ್ ಒಳಗಡೆ ಕ್ಲೀನಾಗಿ ಹಾಕ್ತಾ ಇದೆ. ಸೊ ನಾವು ಅದೇ ಸೆಲ್ಲಿಂದ ಇನ್ಪುಟ್ ತೊಗೋತಾ ಇದ್ವಿ ಮತ್ತು ಅದನ್ನು ಕನ್ವರ್ಟ್ ಮಾಡ್ತಾ ಇದೀವಿ ಕ್ಯಾಪಿಟಲ್ ಲೆಟರ್ ಆಗಿ, ಮತ್ತು ನಮ್ಮ ಔಟ್ಪುಟ್ಟು ಕೂಡ ಅದೇ ಸೆಲ್ಲಲ್ಲೇ ಕೊಡ್ತಾ ಇದೀವಿ. ಅದೇ ಇದರ ಅರ್ಥ. ಸೊ ನೀವು ಬೇಕಿದ್ರೆ ದೊಡ್ಡ ಅಕ್ಷರ ಬೇಡ ಅಂದರೆ ಚಿಕ್ಕ ಅಕ್ಷರ ಮಾಡ್ಕೊಳ್ಳೋಕ್ಕೆ LKS ಅಂತ ಬರೆದ್ರೆ ಚಿಕ್ಕ ಅಕ್ಷರ ಆಗುತ್ತೆ.
ಸೊ ಎಲ್ ಕೇಸ್ ಅಂತ ಬರುತ್ತೆ ನೋಡಿ, ಆಟೋಮೆಟಿಕ್ ಕ್ಯಾಪಿಟಲೈಸ್ ಆಯಿತು ಈ ವರ್ಡು ವಿತ್. ಸೊ ಅದು ನಿಮಗೆ ಚಿಕ್ಕ ಅಕ್ಷರ ಆಗುತ್ತೆ. ಇವಾಗ ನಾವು ಫಸ್ಟ್ ಯು ಕೇಸ್ ನೋಡೋಣ. ಸೊ ನಾನು ನಿಮಗೆ ಲೈನ್ ಬೈ ಲೈನ್ ಕೋಡ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ತೋರಿಸ್ತೀನಿ. ಇವಾಗ F8 ಪ್ರೆಸ್ ಮಾಡೋಣ, ಲೈನ್ ಬೈ ಲೈನ್ ಕೋಡ್ ನೋಡೋಣ. ನೋಡಿ ಇವಾಗ ರೇಂಜ್ ಅಂದರೆ ಏನಪ್ಪ, ನನಗೆ ಈ ಕ್ವಶನ್ ಕೇಳೋಣ. ಇಮಿಡಿಯೇಟ್ ವಿಂಡೋದಲ್ಲಿ ಎಲ್ಲ ಕ್ವಶನ್ ಕೇಳ್ಬೋದು. ಡಿಬಗ್ ಡಾಟ್ ಪ್ರಿಂಟ್ rng.address ಅಂದರೆ ಈ ರೇಂಜ್ ಯಾವ್ಯಾವ್ದಿದೆ ನನಗೆ ಅಡ್ರೆಸ್ ಕೊಡೋದ್ರದ್ದು ಅಂತ ಕೇಳ್ತಾ ಇದ್ದೀನಿ. C6 to E12, C6 ಇಂದ E12 ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ನಂದು CL ಅಡ್ರೆಸ್ ಕೂಡ ಕೇಳ್ಬೋದು. ಡಿಬಗ್ ಡಾಟ್ ಪ್ರಿಂಟ್ CL.address ಅಂತ. ಇವಾಗ ನನ್ನ ಸೆಲ್ಲು C6. ಇವಾಗ ನೀವೆಲ್ಲ ಹವರ್ ಮಾಡಿದ್ರೆ ನೋಡ್ಬೋದು C6 ವ್ಯಾಲ್ಯೂ ಏನಂತ, ಐ ರೀಡ್ ಬುಕ್ಸ್ ಅಂತ ಇದೆ. ಇದೆಲ್ಲ ನಿಮಗೆ ಸ್ಮಾಲ್ ಲೆಟ್ರಲ್ಲಿ ಇದೆ ಇವಾಗ. ಸೊ ನಾನು ನೆಕ್ಸ್ಟ್ F8 ಪ್ರೆಸ್ ಮಾಡ್ತೀನಿ. ಈ ಕೋಡ್ ರನ್ ಆಯ್ತು ನೋಡಿ. ಸೂನ್ ಆಸ್ ಆ ಕೋಡ್ ರನ್ ಆಗಿದ ತಕ್ಷಣ ಐ ರೀಡ್ ಬುಕ್ಸ್ನ ನೀವು ನೋಡ್ಬೋದು ಕ್ಯಾಪಿಟಲ್ ಲೆಟರ್ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸೆಲ್ಲಿಗೆ ಹೋಗುತ್ತೆ. ಇವಾಗ ನಂದು ಸೆಲ್ ಡಾಟ್ ಅಡ್ರೆಸ್ ನೋಡಿ, ಎಂಟರ್ ಪ್ರೆಸ್ ಮಾಡ್ತೀನಿ. ಈ ಲೈನ್ ಆಫ್ ಕೋಡಲ್ಲಿ ಬೇಕಾದ್ರೆ ರಿಮೂವ್ ಮಾಡ್ತೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ನೋಡಿ ಇವಾಗ D6 ಆಯಿತು. ಈಗ ಈ ಸೆಲ್ಲು ಇಲ್ಲಿಗೆ ಹೋಗಿದೆ, D6ಗೆ ಹೋಗಿದೆ. ಕೋಡ್ ರನ್ ಮಾಡ್ತೀನಿ ನೋಡಿ. ಈಗ ಸ್ಮಾಲ್ ಲೆಟರಿಂದ ಕ್ಯಾಪಿಟಲ್ ಲೆಟರ್ ಕನ್ವರ್ಟ್ ಆಯಿತು. ಇವಾಗ E6ಗೆ ಹೋಗಿದೆ ನೋಡಿ. ಈ ಥರ ಒಂದೊಂದೇ ಲೈನ್ ಆಗಿ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹೋಗುತ್ತೆ. ಇದು ನಾನು ಜಸ್ಟ್ ನಿಮಗೆ ಲೈನ್ ಬೈ ಲೈನ್ ಕೋಡ್ ರನ್ ಮಾಡಿ ತೋರಿಸ್ತಿರುತ್ತೆ. ಈಚ್ ಟೈಮ್ ನಿಮಗೆ ಈ ಥರ ರನ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ನಾನು ಈ ಪ್ಲೇ ಬಟನ್ ಪ್ರೆಸ್ ಮಾಡಿ ತೋರಿಸ್ತೀನಿ. ಟಕ್ ಅಂತ ಆಗುತ್ತೆ ನೋಡಿ, ಟಕ್ ಅಂತ ಆಯ್ತು ಇವಾಗ. ಈಗ ನೀವು ಎವ್ರಿ ಟೈಮ್ ಈ ಸ್ಕ್ರೀನಿಗೆ ಬರದೇ ಇರೋ ಥರನೇ ಯಾವ ಥರ ನೀವು ಕೋಡ್ ರನ್ ಮಾಡ್ಬೋದು ಅಂತ ಅಂದರೆ, ಇಲ್ಲಿ ಬನ್ನಿ, ಒಂದು ಬಟನ್ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ಸರ್ಟ್, ಯಾವುದೋ ಒಂದು ಶೇಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇದಕ್ಕೆ ಹೆಸರು ಬರಲಿ ಬೋಲ್ಡ್, ಇಟಾಲಿಕೋ, ಯಾವ ಥರ ಬೇಕಿದ್ರು ಮಾಡ್ಕೋಬೋದು ನೀವು. ಸೆಂಟರ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಯಾವ ಥರ ಆದರೂ ಮಾಡ್ಕೋಬೋದು. ರೈಟ್ ಕ್ಲಿಕ್ ಮಾಡಿ, ಮತ್ತು ಅಸೈನ್ ಮ್ಯಾಕ್ರೋ ಅಂತ ಇರುತ್ತೆ. ಅಸೈನ್ ಮ್ಯಾಕ್ರೋ ಇಲ್ಲಿ ನಿಮಗೆ ತುಂಬ ಕನ್ಫ್ಯೂಸಿಂಗ್ ಆಗಿದ್ದರೆ ಇಲ್ಲಿ ದಿಸ್ ವರ್ಕ್ ಬುಕ್ ಅಂತ ಚೂಸ್ ಮಾಡ್ಕೊಳ್ಳಿ. ಆ ವರ್ಕ್ ಬುಕ್ಕಲ್ಲಿರೋ ಮ್ಯಾಕ್ರೋ ಮಾತ್ರ ಬರುತ್ತೆ. ಕ್ಯಾಪಿಟಲೈಸ್ ಇನ್ ಎಕ್ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಓಕೆ ಮಾಡಿ. ಈಗ ನೀವು ನೋಡೋದಾದರೆ ಇದು ನೋಡಿ, ಇವೆಲ್ಲ ವರ್ಡ್ಸ್ ಕ್ಯಾಪಿಟಲ್ ಸ್ಮಾಲ್ ಆಗಿದೆ. ಇದು ಸೆಲೆಕ್ಟ್ ಮಾಡಿ ಬೇಕಿದ್ರೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಪಿಟಲ್ ಆಗ್ತಾ ಆಗುತ್ತೆ. ಸೊ ಇವಾಗ ನೀವು ಇದೆಲ್ಲ ವರ್ಡ್ ಸ್ಮಾಲ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಹೇಳಿದ್ನಲ್ಲ, ಈ ಯು ಕೇಸ್ ಬದಲು ಎಲ್ ಕೇಸ್ ಅಂತ ಹಾಕೊಳ್ಳಿ. ಈಗ ನೀವು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲ ಸ್ಮಾಲ್ ವರ್ಡ್ಸ್ ಆಗ್ತದೆ. ನೀವು ಅಟ್ ಎ ಟೈಮ್ ಕಂಟ್ರೋಲ್ ಇಟ್ಕೊಂಡು ಬೇಕಿದ್ರೆ ಮಲ್ಟಿಪಲ್ ವರ್ಡ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಮಲ್ಟಿಪಲ್ ಸೆಲ್ಸ್ ಕೂಡ ಕ್ಯಾಪಿಟಲೈಸ್ ನೋಡಿ, ಆಟೋಮೆಟಿಕ್ ಆಗಿ ಸ್ಮಾಲ್ ಆಗಿ ಆಗ್ತಾ ಇದೆ. ನೀವು ಬೇಕಿದ್ರೆ ಈ ವರ್ಡಿಂಗ್ಸ್ನ ಚೇಂಜ್ ಮಾಡ್ಬೋದು. ಬೇರೆ ಏನೂ ಮಾಡಬೇಕಾಗಿಲ್ಲ, ಯಾಕಂದರೆ ಕೋಡ್ ಆಲ್ರೆಡಿ ಲಿಂಕ್ ಆಗಿರುತ್ತೆ ಈ ಬಟನಿಗೆ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಕಾಮೆಂಟ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ ಫೀಡ್ಬ್ಯಾಕ್. ಥ್ಯಾಂಕ್ ಯು.